ಆತ್ಮೀಯ ವೀಕ್ಷಕರೇ, ಸರ್ವರಿಗೂ ಸಕಲವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರತಿಯೊಬ್ಬ ಹೆಣ್ಮಗಳು ತಮ್ಮನ್ನ ಮದುವೆಯಾಗೋ ಹುಡುಗನ ಬಗ್ಗೆ ಹೆಚ್ಚಿನ ಕನಸನ್ನ ಕಂಡಿರ್ತಾಳೆ. ಪ್ರತಿ ಹೆಣ್ಣಿಗೂ ಹೆಚ್ಚು ಪ್ರೀತಿಸುವ ವ್ಯಕ್ತಿ ತಮ್ಮ ಬಾಳ ಸಂಗಾತಿಯಾಗಿ ಬರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅದೃಷ್ಟ ನಿಮಗೆ ಯಾವ ರೀತಿಯ ಸಂಗಾತಿ ದೊರಕಬೇಕು ಅನ್ನೋದನ್ನ ನಿರ್ಧರಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಹುಡುಗರು ತಮ್ಮ ಸಂಗಾತಿಯನ್ನ ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುವವರಾಗಿರ್ತಾರೆ. ಹಾಗಾಗಿ ಈ ರಾಶಿಗೆ ಸೇರಿದ ಹುಡುಗರನ್ನ ಬೆಸ್ಟ್ ಪತಿ ಅಂತ ಸಹ ಕರೆಯಬಹುದು. ಅಂತಹ ಅದೃಷ್ಟಶಾಲಿ ರಾಶಿಗಳು ಯಾವುವು ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋ ನೋಡಿ. ವೃಷಭ ರಾಶಿ. ಈ ರಾಶಿಗೆ ಸೇರಿದ ಹುಡುಗರು ಅತ್ಯಂತ ಉತ್ತಮ ಪತಿಗಳಾಗಿರ್ತಾರೆ. ಯಾಕಂದ್ರೆ ಇವರು ತಮ್ಮ ಮನೆಯ ಜವಾಬ್ದಾರಿಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೋ ಸ್ವಭಾವದವರು ಮತ್ತು ತಮ್ಮ ಪತ್ನಿಯ ಎಲ್ಲಾ ರೀತಿಯ ಆಸೆಯನ್ನ ಪೂರೈಸೋ ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಈ ರಾಶಿಗೆ ಸೇರಿದ ಜನರು ಹಣಕಾಸಿನ ಸುರಕ್ಷತೆಯೊಂದಿಗೆ ಭಾವನಾತ್ಮಕವಾಗಿಯೂ ಸಾಕಷ್ಟು ಸುರಕ್ಷತೆಯನ್ನ ತಮ್ಮ ಸಂಗಾತಿಗೆ ನೀಡುತ್ತಾರೆ. ವಿಲಾಸ ಮತ್ತು ಆಕರ್ಷಣೆಯ ಗ್ರಹವಾದ ಶುಕ್ರನ ರಾಶಿಯಾದ ವೃಷಭ ರಾಶಿಗೆ ಸೇರಿದ ಹುಡುಗರು ಅತ್ಯಂತ ಅದೃಷ್ಟವಂತರು. ಹಾಗಾಗಿ ಈ ರಾಶಿಗೆ ಸೇರಿದ ಹುಡುಗರ ಪತ್ನಿ ಅಥವಾ ಸಂಗಾತಿ ಬಹಳಷ್ಟು ಲಕ್ಕಿ. ಯಾಕಂದ್ರೆ ಅವರು ತಮ್ಮ ಸಂಗಾತಿಯಿಂದ ಅತ್ಯಂತ ಹೆಚ್ಚಿನ ಸುಖ ಸಮೃದ್ಧಿಯನ್ನ ಜೀವನದಲ್ಲಿ ಪಡಿತಾರೆ. ವೃಷಭ ರಾಶಿಯ ಹುಡುಗರು ಸ್ವಭಾವದಿಂದ ಬಹಳ ಸ್ಥಿರ, ನಿಷ್ಠಾವಂತ ಮತ್ತು ಜವಾಬ್ದಾರಿಯುತರಾಗಿರ್ತಾರೆ. ಇವರು ತಮ್ಮ ಸಂಬಂಧಗಳನ್ನ ಉತ್ತಮವಾಗಿ ನಿರ್ವಹಿಸುತ್ತಾರೆ ಮತ್ತು ಸಂಗಾತಿಯನ್ನ ಖುಷಿಯಾಗಿ ಇರಿಸುವುದಕ್ಕಾಗಿ ಎಲ್ಲ ಹರಸಾಹಸದ ಪ್ರಯತ್ನವನ್ನ ಮಾಡ್ತಾರೆ. ಅವರು ತಮ್ಮ ಸಂಗಾತಿಯ ಮಾನಸಿಕ ಮತ್ತು ಆರ್ಥಿಕವಾಗಿ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ತಾರೆ. ಇವರು ಜೀವನದಲ್ಲಿ ಉತ್ತಮ ಸಮತೋಲನವನ್ನ ಹೊಂದುವ ಮೂಲಕ ಸಂಗಾತಿಯ ಸಂತೋಷಕ್ಕೆ ಕಾರಣರಾಗ್ತಾರೆ. ಕಟಕ ರಾಶಿ. ಈ ರಾಶಿಗೆ ಸೇರಿದ ಹುಡುಗರು ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಬಲವಾದ ಸಂಬಂಧವನ್ನ ಹೊಂದಿರ್ತಾರೆ. ಇವರು ತಮ್ಮ ಸಂಗಾತಿಯನ್ನ ಅತ್ಯಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಮತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಇವರ ಸಲಹೆ ಮತ್ತು ಮಾತುಗಳನ್ನು ತೆಗೆದುಕೊಳ್ಳೋ ಗುಣವನ್ನ ಹೊಂದಿರ್ತಾರೆ. ಈ ರಾಶಿಗೆ ಸೇರಿದ ಹುಡುಗರು ತಾವೇ ಮುಂದೆ ಬಂದು ತಮ್ಮ ನಡುವಿನ ಜಗಳ ಅಥವಾ ವಾದ ವಿವಾದಗಳನ್ನು ದೂರ ಮಾಡ್ತಾರೆ ಮತ್ತು ತಮ್ಮ ಸಂಗಾತಿಯನ್ನ ಜೀವನದಲ್ಲಿ ಸಂತೋಷವಾಗಿಡಲು ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಕಟಕ ರಾಶಿಗೆ ಸೇರಿದ ಹುಡುಗರು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಸ್ವಭಾವದವರು. ಇವರು ತಮ್ಮ ಸಂಬಂಧವನ್ನ ಮನಸ್ಸಿನಿಂದ ಪಾಲಿಸ್ತಾರೆ ಮತ್ತು ತಮ್ಮ ಸಂಗಾತಿಗೆ ಭಾವನಾತ್ಮಕ ಸುರಕ್ಷತೆ ನೀಡಲು ಸದಾ ಮುಂಚೂಣಿಯಲ್ಲಿರ್ತಾರೆ. ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋ ಕಟಕ ರಾಶಿಗೆ ಸೇರಿದ ಹುಡುಗರು ತಮ್ಮ ಸಂಗಾತಿಯ ಅಗತ್ಯ ಮತ್ತು ಆಕಾಂಕ್ಷೆಗಳ ಮೇಲೆ ವಿಶೇಷ ಗಮನ ಹರಿಸ್ತಾರೆ. ಪ್ರೀತಿಯನ್ನ ವ್ಯಕ್ತಪಡಿಸಲು ಚಿಕ್ಕ ಚಿಕ್ಕ ಮಾರ್ಗಗಳಿಂದ ತಮ್ಮ ನಿಜವಾದ ಪ್ರೀತಿಯನ್ನ ತಮ್ಮ ಸಂಗಾತಿಗೆ ಅರ್ಥ ಮಾಡಿಸ್ತಾರೆ. ಮೀನರಾಶಿ. ಈ ರಾಶಿಗೆ ಸೇರಿದ ಹುಡುಗರು ಬಹಳ ರೊಮ್ಯಾಂಟಿಕ್ ಮತ್ತು ಶಾಂತ ಸ್ವಭಾವದವರಾಗಿರ್ತಾರೆ. ಇವರು ತಮ್ಮ ಸಂಗಾತಿಯನ್ನ ಅತ್ಯಂತ ಹೆಚ್ಚಿನ ಕಾಳಜಿಯೊಂದಿಗೆ ನೋಡ್ಕೊಳ್ತಾರೆ. ಮೀನ ರಾಶಿಗೆ ಸೇರಿದ ಹುಡುಗರು ಎಂದಿಗೂ ತಮ್ಮ ಸಂಗಾತಿಗೆ ಮೋಸವನ್ನ ಯಾವುದೇ ರೀತಿಯಾಗಿ ಮಾಡಲ್ಲ. ಈ ರಾಶಿಗೆ ಸೇರಿದ ಹುಡುಗರು ತಮ್ಮ ವೈವಾಹಿಕ ಜೀವನದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನ ಹೊಂದಿರ್ತಾರೆ ಮತ್ತು ತಮ್ಮ ಸಂಗಾತಿಗೆ ಉತ್ತಮವಾದ ಪತಿಯಾಗುವುದು ಖಂಡಿತ. ಮೀನ ರಾಶಿಯ ಹುಡುಗರು ಹೆಚ್ಚು ಭಾವನಾತ್ಮಕ ಮತ್ತು ತುಂಬಾ ಪ್ರೇಮಭರಿತರಾಗಿರ್ತಾರೆ. ಇವರು ತಮ್ಮ ಸಂಗಾತಿಯನ್ನ ಯಾವ ಹೆಣ್ಣಿಗೂ ಕಡಿಮೆ ಅಂತ ಪರಿಗಣಿಸೋದಿಲ್ಲ ಮತ್ತು ಅವರನ್ನ ವಿಶೇಷವಾಗಿ ಗಮನ ಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರೆ. ಇವರ ದೊಡ್ಡ ಗುಣ ಏನಂದ್ರೆ ಇವರು ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಸಂಗಾತಿಯನ್ನ ಬೆಂಬಲಿಸ್ತಾರೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳೋದ್ರೊಂದಿಗೆ ಇವರು ತಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನ ನಿರ್ಮಿಸ್ತಾರೆ.